ವೆಲ್ಕಮ್ ಬ್ಯಾಕ್. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಇಲ್ವಾ? ಕಲಬುರಗಿಯ ನಂತರ ಯಾದಗಿರಿ, ಇನ್ನೂ ಏನೆಲ್ಲ ಆಗ್ತಾ ಇದೆ? ಈ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಚಿತ್ತಾಪುರದಲ್ಲಿ ಈ ಆರ್ಎಸ್ಎಸ್ ಪಥ ಸಂಚಲನವನ್ನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರ ಸಂಘರ್ಷ ಮುಂದುವರಿತಾನೆ ಇದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಕೋರ್ಟ್ ಆದೇಶದಂತೆ ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆರ್ಎಸ್ಎಸ್ ಸೇರಿ 8 ಸಂಘಟನೆಗಳಿಗೆ ಈಗ ಜಿಲ್ಲಾಡಳಿತದಿಂದ ನೋಟಿಸ್ ಒಂದಿತ್ತು, 2 ಆಯ್ತು, 3 ಆಯ್ತು, 6 ಆಯ್ತು, ಈಗ 8 ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಈ ಪಥ ಸಂಚಲನ ಫೈಟ್ ಬಿಸಿ ತುಪ್ಪ ಆಗ್ತಾ ಇದೆ. ಯಾರಿಗೆ ಅನುಮತಿ ಕೊಡೋದು, ಯಾರಿಗೆ ಬಿಡೋದು, ಯಾವುದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಂದ್ರೆ ಬಹಳ ದೊಡ್ಡ ಫೈಟ್ ಅಂತೂ ಗ್ಯಾರಂಟಿ. ನವೆಂಬರ್ 2ರಂದು ಮೆರವಣಿಗೆಗೆ 8 ಸಂಘಟನೆಗಳು ಈಗ ಬಿಗಿಪಟ್ಟನ್ನ ಹಿಡಿದಿದೆ. ನಾವು ಪಥ ಸಂಚಲನವನ್ನ ಮಾಡೇ ಮಾಡ್ತೀವಿ, ಒಂದು ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಬೇಕು, ಇಲ್ಲ ಅಂತಂದ್ರೆ ನಮಗೂ ಕೂಡ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನ ಎಲ್ಲಾ ಸಂಘಟನೆಗಳು ಈಗ ಹಿಡಿದಿರೋದ್ರಿಂದ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ. ಎಲ್ಲಾ ಸಂಘಟನೆಗಳು ಕೂಡ ಪಥ ಸಂಚಲನವನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಅದನ್ನ ತಪ್ಪಿಸಬೇಕು ಅಂತಂದ್ರೆ ಯಾವ್ದಕ್ಕಾದ್ರೂ ನಿರಾಕರಣೆ ಮಾಡಬೇಕು. ಆದ್ರೆ ನಿರಾಕರಣೆ ಒಂದು ಸಂಘಟನೆಗೆ ಮಾಡಿದ್ದೆ ಆದಲ್ಲಿ ಮತ್ತೊಂದು ಸಂಘಟನೆ ಪ್ರಶ್ನೆ ಮಾಡುತ್ತೆ. ಈ ಸಂದರ್ಭದಲ್ಲೂ ಕೂಡ ಗಲಭೆಗಳಾಗುವಂತ ಸಾಧ್ಯತೆಗಳಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಮೊದಲು ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ. ಇವತ್ತು 8 ಸಂಘಟನೆಗಳಿಗೆ ನೋಟಿಸ್ ಕೊಡೋದಕ್ಕೆ ಈಗ ಚಿಂತನೆಯನ್ನ ನಡೆಸಿದೆ ಅನ್ನುವಂತ ಮಾಹಿತಿ. ಒಟ್ನಲ್ಲಿ ಜಿಲ್ಲಾಡಳಿತ ಅಡಕತ್ತರೆಯಲ್ಲಿ ಸಿಲುಕಿದೆ. ಈ ಕಡೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, 1, 2, 3, 4 ಹೀಗೆ 8 ಆದವು ಈಗ ಸಂಘಟನೆಗಳು. 8 ಸಂಘಟನೆಗಳಿಗೆ ಈಗ ಪರ್ಮಿಷನ್ ಸಿಗೋದು ಬಹಳ ಕಷ್ಟ ಅಂತ ಅನಿಸ್ತಾ ಇದೆ. ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಚಿತ್ತಾಪುರದಲ್ಲಿ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಮೆಟ್ಟಿಲೇರಿತು ಈ ಒಂದು ಪ್ರಕರಣ. ನಿನ್ನೆ ಈ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ 8 ಸಂಘಟನೆಗಳು ಒಂದೇ ದಿನ ಪಥಸಂಚಲನವನ್ನ ಮಾಡೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ವಿಚಾರ ಕೊನೆಯ ಗಳಿಗೆಯಲ್ಲಿ ಕೋರ್ಟ್ ಗಮನಕ್ಕೆ ತಂದ ಬೆನ್ನಲ್ಲೇ ಕೋರ್ಟ್ ಒಂದು ಸೂಚನೆಯನ್ನ ನೀಡಿತ್ತು. ಅಂದ್ರೆ ಒಂದು ಪೀಸ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಸರ್ಕಾರ ಮತ್ತೆ ಜಿಲ್ಲಾಡಳಿತಕ್ಕೆ ನೀಡಿತ್ತು. ಹಾಗಾಗಿ 8 ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಅದರಂತೆ ಕೋರ್ಟೆ ಸೂಚನೆಯನ್ನ ನೀಡಿರುವಂಥದ್ದು. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನ ಮಾಡಿ 30ಕ್ಕೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿತು. ಅದರಂತೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಈ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಏನು ಅರ್ಜಿ ಸಲ್ಲಿಸಿದಂಥ 8 ಸಂಘಟನೆಗಳಿಗೆ ಇವತ್ತು ಒಂದು ನೋಟಿಸನ್ನು ಕೂಡ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಅಂದರೆ ಶಾಂತಿ ಸಭೆಗೆ ಹಾಜರಾಗುವಂಥ ನಿಟ್ಟಿನಲ್ಲಿ ಈ ಒಂದು ನೋಟಿಸ್ ಅರ್ಜಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ 28ರಂದು ಕಲಬುರಗಿ ನಗರದಲ್ಲೇ ಏನು ಒಂದು ಶಾಂತಿ ಸಭೆಯನ್ನು ಅಂದರೆ ಜಿಲ್ಲಾಡಳಿತದ ಕಚೇರಿಯಲ್ಲೇ ಶಾಂತಿ ಸಭೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಶಾಂತಿ ಸಭೆ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂತಂದರೆ 8 ಸಂಘಟನೆಗಳು ಕೂಡ ಒಂದು ಪಟ್ಟು ಹಿಡಿದು ಕೂತಿರುವಂಥದ್ದು ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈ ಶಾಂತಿ ಸಭೆಯಲ್ಲಿ ಭಾಳ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ಜಿಲ್ಲಾಡಳಿತ ಒಂದು ರೀತಿಯಾಗಿ ಇಲ್ಲಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಒಂದೊಂದು ಸಂಘಟನೆ ಒಂದೊಂದು ದಿನ ಕೇಳಿದರೆ ಅನುಮತಿಯನ್ನು ಬೇರೆ ಬೇರೆ ದಿನಾಂಕವನ್ನು ಕೊಡಬಹುದಾಗಿತ್ತು. ಆದರೆ 7 ಸಂಘಟನೆಗಳು RSS ಹೊರತುಪಡಿಸಿ 7 ಸಂಘಟನೆಗಳು ನವೆಂಬರ್ 2ರಂದೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಸಂಘಟನೆಗಳಿಗೆ ಒಂದೇ ದಿನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಒಂದೊಂದು ದಿನ ಏನು ಈ ಒಂದು ಪಥಸಂಚಲನ ಮಾಡೋದಕ್ಕೆ ನೀವು ಕೂಡ ಒಪ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸೂಚನೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಅಶ್ವಿನಿ. ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್.
RSS ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಇಲ್ವಾ? ಕಲಬುರಗಿಯ ನಂತರ ಯಾದಗಿರಿ, ಇನ್ನೂ ಏನೆಲ್ಲ ಆಗ್ತಾ ಇದೆ? ಈ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಚಿತ್ತಾಪುರದಲ್ಲಿ ಈ RSS ಪಥ ಸಂಚಲನವನ್ನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರ ಸಂಘರ್ಷ ಮುಂದುವರಿತಾನೆ ಇದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಕೋರ್ಟ್ ಆದೇಶದಂತೆ ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. RSS ಸೇರಿ 8 ಸಂಘಟನೆಗಳಿಗೆ ಈಗ ಜಿಲ್ಲಾಡಳಿತದಿಂದ ನೋಟಿಸ್ ಒಂದಿತ್ತು, ಎರಡಾಯ್ತು, ಮೂರಾಯ್ತು, ಆರಾಯ್ತು, ಈಗ 8 ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಈ ಪಥ ಸಂಚಲನ ಫೈಟ್ ಬಿಸಿ ತುಪ್ಪ ಆಗ್ತಾ ಇದೆ. ಯಾರಿಗೆ ಅನುಮತಿ ಕೊಡೋದು, ಯಾರಿಗೆ ಬಿಡೋದು, ಯಾವುದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಂದ್ರೆ ಬಹಳ ದೊಡ್ಡ ಫೈಟ್ ಅಂತೂ ಗ್ಯಾರಂಟಿ. ನವೆಂಬರ್ 2ರಂದು ಮೆರವಣಿಗೆಗೆ 8 ಸಂಘಟನೆಗಳು ಈಗ ಬಿಗಿಪಟ್ಟನ್ನ ಹಿಡಿದಿದೆ. ನಾವು ಪಥ ಸಂಚಲನವನ್ನ ಮಾಡೇ ಮಾಡ್ತೀವಿ, ಒಂದು RSSಗೆ ಅನುಮತಿಯನ್ನ ನಿರಾಕರಣೆ ಮಾಡಬೇಕು, ಇಲ್ಲ ಅಂತಂದ್ರೆ ನಮಗೂ ಕೂಡ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನ ಎಲ್ಲಾ ಸಂಘಟನೆಗಳು ಈಗ ಹಿಡಿದಿರೋದ್ರಿಂದ ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ. ಎಲ್ಲಾ ಸಂಘಟನೆಗಳು ಕೂಡ ಪಥ ಸಂಚಲನವನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಅದನ್ನ ತಪ್ಪಿಸಬೇಕು ಅಂತಂದ್ರೆ ಯಾವ್ದಕ್ಕಾದ್ರೂ ನಿರಾಕರಣೆ ಮಾಡಬೇಕು. ಆದ್ರೆ ನಿರಾಕರಣೆ ಒಂದು ಸಂಘಟನೆಗೆ ಮಾಡಿದ್ದೆ ಆದಲ್ಲಿ ಮತ್ತೊಂದು ಸಂಘಟನೆ ಪ್ರಶ್ನೆ ಮಾಡುತ್ತೆ. ಈ ಸಂದರ್ಭದಲ್ಲೂ ಕೂಡ ಗಲಭೆಗಳಾಗುವಂತ ಸಾಧ್ಯತೆಗಳಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಮೊದಲು ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ. ಇವತ್ತು 8 ಸಂಘಟನೆಗಳಿಗೆ ನೋಟಿಸ್ ಕೊಡೋದಕ್ಕೆ ಈಗ ಚಿಂತನೆಯನ್ನ ನಡೆಸಿದೆ ಅನ್ನುವಂಥ ಮಾಹಿತಿ. ಒಟ್ನಲ್ಲಿ ಜಿಲ್ಲಾಡಳಿತ ಅಡಕತ್ತರೆಯಲ್ಲಿ ಸಿಲುಕಿದೆ. ಈ ಕಡೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನುವಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, 1, 2, 3, 4 ಹೀಗೆ 8 ಆದವು ಈಗ ಸಂಘಟನೆಗಳು. 8 ಸಂಘಟನೆಗಳಿಗೆ ಈಗ ಪರ್ಮಿಷನ್ ಸಿಗೋದು ಬಹಳ ಕಷ್ಟ ಅಂತ ಅನಿಸ್ತಾ ಇದೆ. ಇವತ್ತು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಚಿತ್ತಾಪುರದಲ್ಲಿ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಮೆಟ್ಟಿಲೇರಿತು ಈ ಒಂದು ಪ್ರಕರಣ. ನಿನ್ನೆ ಈ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ 8 ಸಂಘಟನೆಗಳು ಒಂದೇ ದಿನ ಪಥಸಂಚಲನವನ್ನ ಮಾಡೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿರುವಂಥ ವಿಚಾರ ಕೊನೆಯ ಗಳಿಗೆಯಲ್ಲಿ ಕೋರ್ಟ್ ಗಮನಕ್ಕೆ ತಂದ ಬೆನ್ನಲ್ಲೇ ಕೋರ್ಟ್ ಒಂದು ಸೂಚನೆಯನ್ನು ನೀಡಿತ್ತು. ಅಂದರೆ ಒಂದು ಪೀಸ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಸರ್ಕಾರ ಮತ್ತೆ ಜಿಲ್ಲಾಡಳಿತಕ್ಕೆ ನೀಡಿತ್ತು. ಹಾಗಾಗಿ 8 ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಅದರಂತೆ ಕೋರ್ಟೇ ಸೂಚನೆಯನ್ನ ನೀಡಿರುವಂಥದ್ದು. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನ ಮಾಡಿ 30ಕ್ಕೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿತು. ಅದರಂತೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಈ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಏನು ಅರ್ಜಿ ಸಲ್ಲಿಸಿದಂಥ 8 ಸಂಘಟನೆಗಳಿಗೆ ಇವತ್ತು ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಅಂದರೆ ಶಾಂತಿ ಸಭೆಗೆ ಹಾಜರಾಗುವಂಥ ನಿಟ್ಟಿನಲ್ಲಿ ಈ ಒಂದು ನೋಟಿಸ್ ಅರ್ಜಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ 28ರಂದು ಕಲಬುರಗಿ ನಗರದಲ್ಲೇ ಏನು ಒಂದು ಶಾಂತಿ ಸಭೆಯನ್ನು, ಅಂದರೆ ಜಿಲ್ಲಾಡಳಿತದ ಕಚೇರಿಯಲ್ಲೇ ಶಾಂತಿ ಸಭೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಶಾಂತಿ ಸಭೆ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂತಂದರೆ 8 ಸಂಘಟನೆಗಳು ಕೂಡ ಒಂದು ಪಟ್ಟು ಹಿಡಿದು ಕೂತಿರುವಂಥದ್ದು. ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶಾಂತಿ ಸಭೆಯಲ್ಲಿ ಭಾಳ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ಜಿಲ್ಲಾಡಳಿತ ಒಂದು ರೀತಿಯಾಗಿ ಇಲ್ಲಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಒಂದೊಂದು ಸಂಘಟನೆ ಒಂದೊಂದು ದಿನ ಕೇಳಿದರೆ ಅನುಮತಿಯನ್ನು ಬೇರೆ ಬೇರೆ ದಿನಾಂಕವನ್ನು ಕೊಡಬಹುದಾಗಿತ್ತು. ಆದರೆ 7 ಸಂಘಟನೆಗಳು RSS ಹೊರತುಪಡಿಸಿ 7 ಸಂಘಟನೆಗಳು ನವೆಂಬರ್ 2ರಂದೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಸಂಘಟನೆಗಳಿಗೆ ಒಂದೇ ದಿನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಒಂದೊಂದು ದಿನ ಏನು ಈ ಒಂದು ಪಥಸಂಚಲನ ಮಾಡೋದಕ್ಕೆ ನೀವು ಕೂಡ ಒಪ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸೂಚನೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಅಶ್ವಿನಿ. ಆಲ್ ರೈಟ್.